ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಮಿಸಸ್ ಆರ್ನವ್ ಸೂರ್ಯವಂಶಿ ಎಪಿಸೋಡ್ 16. ಅಮ್ಮನ ಮಡಿಲಲ್ಲಿ ತಲೆ ಇಟ್ಟಂತೆ ಅಮ್ಮ ಜೋಗುಳ ಹಾಡಿ ತಲೆಯನ್ನು ನಿಧಾನವಾಗಿ ತಟ್ಟುತ್ತಾ ಮಲಗಿಸಿದಂತೆ ಅದೇ ಅಮ್ಮನ ನೆಮ್ಮದಿಯ ಮಡಿಲಲ್ಲಿ ಶಾಂತವಾಗಿ ಮಲಗಿದಂತೆ ತನ್ನ ಕಲ್ಪನೆಯಲ್ಲಿ ಮುಳುಗಿದ ಆರ್ನವ್ಗೆ ಇದ್ದಕ್ಕಿದ್ದಂತೆ ಎಚ್ಚರವಾಗಿ ನೋಡಿದರೆ ಅಲ್ಲಿ ಅಮ್ಮನಿಲ್ಲ. ಲಾಲಿಯ ಹಾಡು ಸಹ ಇಲ್ಲ. ಬದಲಾಗಿ ಹರಡಿದ್ದ ಗಾಢ ಕತ್ತಲು. ಯಾಕೋ ಅವನಿಗೆ ವಿಪರೀತ ಸಂಕಟವಾಯಿತು. ಗಳಿಗೆಯಲ್ಲೇ ಕಣ್ಣು ಮಂಜಾಯಿತು. ಅನಲಳನ್ನು ತನ್ನನ್ನು ಮಡಿಲಲ್ಲಿ ಮಲಗಿಸಿಕೊಂಡು ಇಬ್ಬರ ತಲೆ ನೇವರಿಸುತ್ತಾ ಜೋಗುಳ ಹಾಡುತ್ತಿದ್ದ ಅಮ್ಮನ ನೆನಪಾಯಿತು. ನೋಡಬೇಕೆಂಬ ಬಯಕೆ ಹೆಚ್ಚಾಯಿತು. ಆದರೂ ತನ್ನ ಆಸೆಯನ್ನು ತಡೆದ. ಬಡಿದುಕೊಳ್ಳುವ ಹೃದಯದ ಮೇಲೆ ಗಟ್ಟಿಯಾಗಿ ಕೈ ಕಟ್ಟಿ ಬಾಲ್ಕನಿಯಲ್ಲಿ ಬಂದು ನಿಂತ. ಅದಮ್ಯಳ ಕೋಣೆ ಕಂಡಿತು. ತನ್ನ ಹೃದಯದರಸಿ ಎಂದುಕೊಂಡು ಹೃದಯದಲ್ಲಿ ಕಾಪಿಟ್ಟ ಪ್ರೀತಿಯನ್ನು ಹೇಗೆ ಅಳಿಸಲು ಸಾಧ್ಯ? ಅಷ್ಟು ಸುಲಭವೇ? ಇಷ್ಟು ವರ್ಷದ ಕನಸುಗಳ ಪ್ರೀತಿಯ ಮಹಲನ್ನು ಉರುಳಿಸುವುದು? ಆದರೂ ಆಕೆ ಅವನ ಪ್ರೀತಿಯ ದೇವತೆ. ಹೇಗೆ ಮರೆಯಲಿ ಗಾರ್ಗಿ? ಅಮ್ಮನನ್ನು ಪ್ರೀತಿಸಿದಷ್ಟೇ ನಿನ್ನನ್ನು ಪ್ರೀತಿಸಿದ್ದೀನಿ. ಆದರೆ ಯಾಕೆ ನೀನಿಷ್ಟು ಹಠಮಾರಿಯಾದೆ? ನಾನು ಪ್ರೀತಿಸಿದ್ದ ಗಾರ್ಗಿ ಯಾರದ್ದೋ ಪ್ರೀತಿಗಾಗಿ ಹಂಬಲಿಸುತ್ತಿರುವುದು ಹೃದಯ ಚುಚ್ಚಿದಷ್ಟು ನೋವಾಗುತ್ತಿದೆ. ಅವಳ ರೂಮಿನ ಕಡೆಯೇ ನೋಡುತ್ತಾ ಗಟ್ಟಿಯಾಗಿಯೇ ಹೇಳಿಕೊಳ್ಳುತ್ತಿದ್ದ. ಮೊದಲು ನನ್ನ ಮುಂದಿರುವುದು ನನ್ನ ಗುರಿ, ಆನಂತರ ಮಿಕ್ಕಿದ್ದೆಲ್ಲ. ಹಾಗೆ ಗಾಳಿಗೆ ಮುಖ ಒಡ್ಡಿ ನಿಂತ. ನಿಂಗೆ ನಾನು ಇಷ್ಟ ಇಲ್ಲ ಅಂದಿದ್ರೆ ಆಗಲೇ ಹೇಳಬೇಕಿತ್ತು. ಅದರ ಹೊರತಾಗಿ ನೀನು ಮಾಡಿದ್ದು ಎಲ್ಲರ ಎದುರಿಗೆ ನನಗೆ ಅವಮಾನಿಸಿದೆ. ಆದರೂ ನನಗೆ ಬೇಸರವಿಲ್ಲ, ಯಾಕಂದರೆ ನಾನು ನಿನ್ನ ಪ್ರೀತಿಸ್ತೀನಿ. ಆದರೆ ನೀನು ಅದಕ್ಕೂ ಸುಮ್ಮನಾಗದೆ ನನ್ನ ಎದುರಿಗೆ ಪ್ರಪೋಸ್ ಮಾಡಿದೆಯಲ್ಲ, ಆ ಕ್ಷಣವೇ ಅದು ನನ್ನಿಂದ ಅರಗಿಸಿಕೊಳ್ಳಲಾಗದ ಕಹಿ ನೆನಪು. ಐ ಹೇಟ್ ಯು ಮಿಸ್ಟರ್ ಅಮೈರ್ ಎನ್ನುತ್ತಾ ಗಟ್ಟಿಯಾಗಿ ಅಳುವವಳನ್ನು ಸಂತೈಸಲು ಯಾವ ಕೈಗಳೂ ಬರಲಿಲ್ಲ. ಏನೋ ಇದು, ಯಾಕೆ ಮತ್ತೆ ಜಗಳನಾ? ಆಕಾಶ್ ನುಗ್ಗಿ ಬಂದ ಮಗಳನ್ನು ಕೇಳಿದ್ರು. ಹ್ಞೂ ಪಪ್ಪ, ನಿಮ್ಮ ಸೊಸೆ ನನ್ನ ಎಲ್ಲಿ ನೆಮ್ಮದಿಯಾಗಿರೋಕೆ ಬಿಡ್ತಾಳೆ ಹೇಳಿ? ಅವರ ಮಡಿಲಲ್ಲಿ ಮಲಗುತ್ತಲೇ ಹೇಳಿದ್ಲು. ಎದ್ದೇಳೆ ಕತ್ತೆ, ನಿಮ್ದು ಯಾವಾಗಲೂ ಇದ್ದದ್ದೇ ಅಲ್ವಾ? ನಮಗೆ ನಿದ್ರೆ ಬರ್ತಿದೆ, ಹೋಗಿ ಬಿದ್ಕೋ ಎಂದ ಪಂಚಮಿ ಮಗಳ ತಲೆಗೆ ಮೊಟಕಿದ್ರು. ಇವಾಗ ಆಚೆ ಹೋದರೆ ಕೊಂದೇ ಬಿಡ್ತಾಳೆ ಹಿಡಂಬಿ ಎಂದವಳು ಅಲ್ಲೇ ಅಡ್ಡಾದ್ಲು. ಮತ್ತೆ ಪಂಚಮಿ ಏನು ಬೈದರೂ ತಲೆಗೆ ಹಾಕ್ಕೊಳ್ಳಿಲ್ಲ. ಮೊದಲಿಂದ ಅಭ್ಯಾಸವಾಗಿದೆ. ವಾರಕ್ಕೆ 3-4 ದಿನ ಅವಳ ರೂಮ್ ಬಿಟ್ಟು ಅಪ್ಪ ಅಮ್ಮನ ರೂಮಿನಲ್ಲೇ ಮಲಗುವ ಅವಳ ಪರಿಪಾಠ. ಅವಾಗೆಲ್ಲ ಪಾಪ ಆಕಾಶ್ಗೆ ಸೋಫಾನೇ ಗತಿಯಾಗೋದು. ಮಾರನೇ ದಿನ ಬೆಳಿಗ್ಗೆ ತಿಂಡಿ ತಿನ್ನುತ್ತಿದ್ದ ಲಹರಿಗೆ ದೊಡ್ಡ ಚಿಂತೆಯೇ ಕಾಡ್ತಿತ್ತು. ಏನಾಯ್ತೆ ನಿಂಗೆ? ಆಗ್ಲಿಂದ ನೋಡ್ತಿದ್ದೀನಿ, ಏನೋ ಯೋಚನೆ ಮಾಡ್ತಿದ್ದೀಯ. ತಿಂಡಿಯನ್ನು ಸಹ ತಿನ್ನದೆ ತನ್ನ ಪಕ್ಕವೇ ಕುಳಿತು ಇಡ್ಲಿಯ ತುಂಡನ್ನು ಬಾಯಿಗಿಡದೆ ಗೋಲಿ ಆಡುವ ಸೊಸೆಯನ್ನು ಕಂಡು ಕೇಳಿದ್ರು ಹೃದಯ. ಏನಿಲ್ಲ ಅತ್ತೆ, ಆ ಮನೆಗೆ ಯಾರೋ ಬಂದಿದ್ದಾರಲ್ವಾ, ಅದಕ್ಕೆ ಜೀವಂತವಾಗಿದ್ದಾರಾ ಇಲ್ವಾ ಅಂತ ಯೋಚನೆ ಮಾಡ್ತಿದ್ದೆ. ಬಂದಾಗಿಂದ ನನಗೆ ಕಾಣಲೇ ಇಲ್ಲ ನೋಡಿ, ಹಾಗಾಗಿ. ರಪಕ್ಕನೆ ಇಡ್ಲಿಯ ತುಂಡು ಬಾಯಿಗಿಟ್ಕೊಂಡು ಹೇಳಿದ್ಲು. ಅವನಿಗೇನೆ ತುಂಬ ಚೆನ್ನಾಗಿದ್ದಾನೆ. ನಾನು ಬೆಳಗ್ಗೆ ತಾನೇ ಮಾತನಾಡ್ಸ್ಕೊಂಡು ಬಂದದ್ದು. ನಾನು ಆ ಹುಡುಗ ಜೊತೆಲಿನೇ ದಿನವೂ ವಾಕಿಂಗ್ ಮುಗಿಸ್ಕೊಂಡು ಬರೋದು. ಆರಾಮಾಗಿ ಖುಷಿಯಲ್ಲಿ ಹೇಳಿದ್ರು ಹೃದಯ. ಅತ್ತೆ, ಏನು ಹೇಳ್ತಿದ್ದೀರಾ? ನೀವು ಆ ಮನೆ ಹುಡುಗನೊಂದಿಗೆ ವಾಕಿಂಗ್ ಹೋಗಿದ್ರಾ? ಎಷ್ಟು ಜನ ಇದ್ದಾರೆ ಆ ಮನೇಲಿ? ಎಲ್ಲರೂ ಸೇಫ್ ಅಲ್ವಾ? ಮುಖದ ತುಂಬ ಗಾಬರಿ ಸೋಗೆ ಹೊತ್ತು ಕೇಳಿದ್ಲು. ನೀನು ತಿಳ್ಕೊಂಡು ಹಾಗೇನಿಲ್ಲ ಆ ಮನೇಲಿ, ಸುಮ್ಮನೆ ತಿನ್ನು ಎಂದ ಆಗ ತಾನೇ ಬಂದ ಅನು. ಅಷ್ಟರಲ್ಲಿ ಡೈನಿಂಗ್ ಟೇಬಲ್ ಬಳಿ ಹೆಜ್ಜೆ ಹಾಕುತ್ತಿದ್ದ ಅದಮ್ಯಳನ್ನು ಕಂಡ ಲಹರಿ, ಪಕ್ಕದ ಮನೆಯಲ್ಲ, ಇಲ್ಲಿ ಇವಾಗ ನೆಗೆಟಿವ್ ಎನರ್ಜಿ ಪಾಸಾಗುತ್ತೆ ನೋಡು. ಇಡ್ಲಿ ಹೊರತಾಗಿ ಬೇರೆ ತಿಂಡಿ ತಯಾರಾಗಿಲ್ಲ ಅಂದರೆ ಲಹರಿ ಅದಮ್ಯಳತ್ತ ನೋಡುತ್ತಾ ಹೇಳಿದರೆ ಹೃದಯ ಅನು ಇಬ್ಬರು ನಕ್ರು. ಆದರೆ ಭಟ್ಟರ ಅದೃಷ್ಟ ಚೆನ್ನಾಗಿತ್ತು. ಸರಿಯಾದ ಸಮಯಕ್ಕೆ ಪಲಾವ್ ತಂದಿಟ್ಟರು ಟೇಬಲ್ ಮೇಲೆ. ನಿಟ್ಟುಸಿರು ಬಿಟ್ಟದ್ದು ಮಾತ್ರ ಹೃದಯ. ಛೇ, ಈಗಲೇ ಈ ಕಾರು ಸಹ ಕೆಡಬೇಕಿತ್ತಾ? ಮತ್ತೇನು ಮಾಡೋದು? ನಾನು ಪಪ್ಪಾಗೆ ಹೇಳಬೇಕಿತ್ತು. ಇಲ್ಲಿ ನೆಟ್ವರ್ಕ್ ಬೇರೆ ಸರಿ ಇಲ್ಲ. ಏನು ಮಾಡೋದು? ಯಾವುದೇ ಗಾಡಿಗಳು ಓಡಾಡ್ತಿಲ್ಲ. ಸುತ್ತಲೂ ನೋಡುತ್ತಾ ಗವ್ವೆನ್ನುವ ಕತ್ತಲಲ್ಲಿ ಚಡಪಡಿಸುತ್ತಲೇ ನಿಂತಿದ್ಲು ಅದಮ್ಯ. ಬನ್ನೇರುಘಟ್ಟ ರೋಡಿನ ಕೋಳಿ ಫಾರಂ ಲೇಔಟ್ ಬಳಿ ತನ್ನ ಕ್ಲೈಂಟ್ ಒಬ್ಬರನ್ನು ಯಾವುದೋ ಕೇಸಿನ ವಿಚಾರವಾಗಿ ಭೇಟಿ ಮಾಡಲು ತಿಳಿಸಿದ್ರು ಅವಳು ಪ್ರಾಕ್ಟೀಸ್ ಮಾಡುತ್ತಿರುವ ಲಾಯರ್ ಜಗಪತಿ ರಾವ್. ಥೂ, ಡಬ್ಬ ನನ್ನ ಮಗ, ನಾನು ಹೋಗಲ್ಲ ಸರ್ ಅಂದರು. ಇದು ನಿನ್ನ ಭವಿಷ್ಯಕ್ಕೆ ತಿರುವು ನೀಡುತ್ತಮ್ಮ ಅಂದು ಕಳಿಸ್ದ. ನಿಜವಾಗ್ಲೂ ಇವಾಗ ತಿರುವು ಸಿಗುತ್ತೆ. ವಾಹನದ ಸಂಚಾರವು ಇಷ್ಟು ಬೇಗ ಕಡಿಮೆ ಆಗಿದೆ. ಇಲ್ಲಿಂದ ಮನೆಗೆ ಹೋಗೋದಾದರೂ ಹೇಗೆ? ಹಣೆಯನ್ನು ಗಟ್ಟಿಯಾಗಿ ಒತ್ತಿ ಹಿಡಿದುಕೊಂಡವಳು ಪದೇ ಪದೇ ಮೊಬೈಲ್ ಕಡೆ ಕಣ್ಣು ಹಾಯಿಸುತ್ತಿದ್ಲು. ನೆಟ್ವರ್ಕ್ ಬಂತೇನೋ ಎಂದು. ಒಮ್ಮೆ ಜೋರಾಗಿ, ಒಮ್ಮೆ ನಿಧಾನವಾಗಿ ಬೀಸುವ ಗಾಳಿ, ಅದಕ್ಕೆ ಸರಿಯಾಗಿ ಅಲ್ಲೆಲ್ಲೋ ನಾಯಿಗಳು ಊಳಿಡುವ ಸದ್ದು, ಮತ್ತೆಲ್ಲೋ ಒಂದು ರೀತಿಯ ಶಬ್ದ. ಹತ್ತಿರದಲ್ಲೇ ಫಾರೆಸ್ಟ್ ಇರುವುದರಿಂದ ಯಾವುದಾದ್ರೂ ಪ್ರಾಣಿ ತಪ್ಪಿಸಿಕೊಂಡು ಬಂದರೆ? ಹೀಗೆ ನಾನಾ ಯೋಚನೆಯಲ್ಲಿ ತೊಡಗಿದ್ದವಳು ಆಗೊಮ್ಮೆ ಈಗೊಮ್ಮೆ ಬರುವ ಬೈಕ್ಗಳನ್ನು ನಿಲ್ಲಿಸಿ ಸಹಾಯ ಕೇಳುವ ದೊಡ್ಡ ಮನಸ್ಸು ಮಾಡಿದ್ಲು.
ಆದರೆ ಅವಳ ದುರದೃಷ್ಟಕ್ಕೆ ಬಂದ ಒಂದು ಬೈಕ್ ಸಹ ನಿಲ್ಲಿಸಲಿಲ್ಲ. ಅಯ್ಯೋ ಗೂಬೆಗಳ, ಒಂದು ಒಂಟಿ ಹುಡುಗಿ ಸಹಾಯ ಕೇಳ್ತಿದೆ, ಸಹಾಯ ಮಾಡೋಣ ಅನ್ನೋಷ್ಟು ಪ್ರಜ್ಞೆ ಇಲ್ವಾ? ನೆಲಕ್ಕೆ ಕಾಲಪ್ಪಳಿಸಿದವಳ ಕೋಪಕ್ಕೆ ಹಾಕಿದ್ದ ಪಾದ ಮುಚ್ಚುವಂಥ ಚಪ್ಪಲಿ ನಮ್ಮ ಸರ್ಕಾರದ ಕಾರ್ಯವೈಖರಿಯಿಂದ ಮಾಡಿದ ಸುಂದರವಾದ ರೋಡಿಗೆ ಸಿಕ್ಕಿ ಕಿತ್ತು ಹೋಗಿತ್ತು. ಜೊತೆಗೆ ಅವಳ ಕಾಲು ಸಹ ನೋವಾಯಿತು. ಕ್ಷಣ ಕ್ಷಣಕ್ಕೂ ಆಕೆಯ ಕೋಪವೂ ಏರುತ್ತಿತ್ತು. ಅಳು ಬರುವಂತಾಗಿತ್ತು ನಿಜಕ್ಕೂ. ಹನಿಗೂಡಿದ್ದ ಕಂಗಳಲ್ಲಿ ಮತ್ತೆ ಮೊಬೈಲ್ ನೋಡಿದ್ಲು. ಚೂರು ಸಿಗ್ನಲ್ ಸಿಕ್ಕಂತಾಗಿ ಮತ್ತೆ ಯಥಾಸ್ಥಿತಿಗೆ ಬಂದದ್ದು ಬೇಸರ ತಂದಿತ್ತು. ತನ್ನ ಕಾರಿನ ಮೇಲೆತ್ತಿ ನಿಂತವಳು ಮೊಬೈಲ್ ಮೇಲೆತ್ತಿ ಸಿಗ್ನಲ್ ಸಿಗುತ್ತಾ ಎಂದು ಸರ್ಕಸ್ ಮಾಡುತ್ತಿದ್ಲು. ಸರ್ರನೆ ಹೋದ ಬೈಕು ಒಂದಷ್ಟು ದೂರ ಕ್ರಮಿಸಿ ತಟ್ಟನೆ ನಿಂತಿತು. ಬೈಕು ನಿಂತ ಅರಿವಾದರೂ ಅತ್ತ ನೋಡದೆ ತನ್ನ ಪಾಡಿಗೆ ತಾನು ಮೊಬೈಲ್ ಇತ್ತ ಮಾಡುತ್ತಿದ್ಲು. ಬೈಕ್ ಇಳಿದಾತ ಇವಳ ಸಮೀಪ ಬರಲು ಹೆಜ್ಜೆ ಹಾಕಿದ. ಅವ ಒಂದೆರಡು ಹೆಜ್ಜೆ ಇಡುವಷ್ಟರಲ್ಲಿ ಮತ್ತೊಂದು ಬೈಕ್ ಸುಯ್ಯನೆ ಬಂದಿತ್ತು. ಬೈಕು ಬಂದು ಸೀದಾ ಕಾರಿನ ಬಳಿಯೇ ನಿಂತದ್ದು ಕಂಡು ಆತ ಹಿಂದಿರುಗಿ ಹೊರಟು ಬಿಟ್ಟ. ಏನಾಯಿತು ಎಂದು ಬೈಕು ಇಳಿಯುತ್ತಾ ಧರಿಸಿದ್ದ ಹೆಲ್ಮೆಟ್ ತೆಗೆಯುತ್ತಲೇ ಪ್ರಶ್ನಿಸಿದ್ದ ಆರ್ನವ್. ಆತನ ಕಂಗಳು ಕಾರಿನ ಒಳಗೂ ಕ್ಷಣದಲ್ಲಿ ಸಂಚರಿಸಿದ್ವು. ಯಾರೂ ಇಲ್ಲದ್ದು ಕಂಡು ಕೊಂಚ ದಿಗಿಲುಗೊಂಡನಾತ. ಕಾಣಿಸ್ತಿಲ್ವಾ? ಫೋನ್ ಮಾಡಬೇಕು ಪಪ್ಪಾಗೆ, ನೆಟ್ವರ್ಕ್ ಇಲ್ಲ. ತನ್ನೊಳಗಿದ್ದ ಭಯ ಅದುಮಿಟ್ಟುಕೊಂಡು ಕಿರುಗಣ್ಣಲ್ಲೇ ಅವನ ಮುಖ ನೋಡಿ ಹೇಳಿದ್ಲು. ಆದರೆ ಮಾತಲ್ಲಿ ಎಂದಿನಂತೆ ಬಿರುಸೇ ಹೊರತು ಕೋರಿಕೆ ಇರಲಿಲ್ಲ. ಮುಂದುವರಿಯುವುದು. ಎಲ್ಲರಿಗೂ ಧನ್ಯವಾದಗಳು. ತಪ್ಪದೆ 1-2 ಲೈನ್ನಲ್ಲಿ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಹಾಗೆ ಮರೆಯದೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕತೆ ಇಷ್ಟ ಆದರೆ ಶೇರ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.